मोहन जब दिखलाय बांसुरिया, दीजे श्याम बजाया। मोहन जब दिखलाय बांसुरिया, बंसी की धुनी हृदय समाये। बंसी की धुनी हृदय समाये, सुधि बुद्धि रही भुलाय बांसुरिया, दीजे श्याम बजाया। On this quiet day of November 19, on his 50th birthday, I sit in deep thought. These sculptures are not made of stone. They are carved out of love, immense love of the sculptor for his creation. I believe we people are similar to these stone figurines. Our sculptor, that God, creates us with the same love that sculptors have. Let me explain with a story close to my heart. It was the year 1964. We lived in a small township, Vittala, in Karnataka in South India. That little baby, that's my youngest son Shyama. We were a happy family. We were a happy family until hell broke loose. ನನ್ನ ಜೀವನದಲ್ಲೇ ಒಂದು ಟರ್ನಿಂಗ್ ಪಾಯಿಂಟ್ ಅಂತ ಹೇಳ್ಬೋದು ಆ ದಿವಸ. ನಾವು ಒಂದು ಯಾವುದೊಂದು ಅಂಥ ಕಷ್ಟ ಬರುತ್ತೆ ಅಂತ ನಾವು ಕನಸಿನಲ್ಲೂ ನೆನೆಸ್ಕೊಂಡಿರಲಿಲ್ಲ. 1964ನೇ ಇಸ್ವಿ ನವಂಬರ್ 17-18ನೇ ತಾರೀಕು ಇರ್ಬೋದು ಅದು. ಆಗ ಸಡನ್ನಾಗಿ ಅವನಿಗೆ ಮಧ್ಯಾಹ್ನ ಆಟ ಆಡ್ಕೊಂಡಿದ್ದ ಮಗುವೇ ಇದರಲ್ಲಿ ಅಂಗಳದಲ್ಲಿ ಆಟ ಆಡ್ಕೊಂಡಿದ್ದ. ಆಮೇಲೆ ಒಳಗೆ ಬರುವಾಗ ಸೀರಿಯಸ್ ಆಗಿ ಅವನಿಗೆ ಜ್ವರ ಬರಲಿಕ್ಕೆ ಶುರುವಾಯಿತು. ಅವನ ಅಪ್ಪ ಮೊದಲೇ ಡಾಕ್ಟ್ರೆ, ಅವರು ಅವನಿಗೆ ಒಂದು ಮೆಡಿಸಿನ್ ಇತ್ಯಾದಿ ಎಲ್ಲ ಕೊಟ್ಟು ಕಮ್ಮಿ ಏನೂ ಆಗಲಿಲ್ಲ. ರಾತ್ರಿ ಆಗ್ತಾ ಸಿಕ್ಕಾಬಟ್ಟೆ ಜ್ವರ ಜಾಸ್ತಿಯಾಗಿ ಟೆಂಪ್ರೇಚರ್ ಸಾಧಾರಣ 106-108ರವರೆಗೆ ಏರಿರ್ಬೋದು ಮಧ್ಯರಾತ್ರಿ ಹೊತ್ತಿನಲ್ಲಿ. ಆಗ ಅವನು ಇಡೀ ಶರೀರ ಒಂಥರ ಕಂಪನ, ಆಮೇಲೆ ಒಂಥರ ನರಳಾಟ, ಈ ಥರ ಸೌಂಡು. ಆಮೇಲೆ ಇನ್ನೂ ಇದು ಸಹಿಸ್ಲಿಕ್ಕೆ ಆಗೋದಿಲ್ಲ ಅಂತ ನಮ್ಮ ಯಜಮಾನರು ಇನ್ನೊಂದು ಡೋಸ್ ಇಂಜೆಕ್ಷನ್ ಕೊಡಲೇಬೇಕಂತ ನಿಶ್ಚಯ ಮಾಡಿಕೊಂಡು ಮತ್ತು ಒಂದು ಪೆನ್ಸಿಲಿನ್ ಇಂಜೆಕ್ಷನ್ ಕೊಟ್ಟರು. ಆಮೇಲೆ ಬೆಳಗಿನ ಜಾವಾಗ ಸ್ವಲ್ಪ ಕಮ್ಮಿ ಆಗ್ತಾ ಬಂತು. ರಾತ್ರಿಯೆಲ್ಲ ಯಾರಿಗೂ ನಿದ್ದೆ ಇಲ್ಲ. ಅದೇ ಅವನ ಬರ್ತ್ಡೇ ದಿವಸ ಆಯ್ತದು, ನವಂಬರ್ 19. ಆಗ ನೋಡ್ತೇವೆ, ಅವನನ್ನು ಎತ್ತಿ ಎಲ್ಲ ನೋಡಿದೆವು, ಹೇಗೆ ಮಗು ಹೇಗಿದೆ ನೋಡೋಣ ಅಂತ. ಸ್ವಲ್ಪ ಕಮ್ಮಿ ಆಗಿದೆಯಲ್ಲ. ಆಗ ನೋಡಿದರೆ ಅವನಿಗೆ ಪ್ಯಾರಾಲಿಸಿಸ್ ಬಂದುಬಿಟ್ಟಿದೆ. ಎಲ್ಲ ಈ ಮಾಂಸಖಂಡಗಳೆಲ್ಲ ಇದೆಯಲ್ಲ ಅದೆಲ್ಲ ಜೋತು ಬಿದ್ದಿದೆ ಪೂರ್ತಿ. ಕೈಯೆಲ್ಲ ಹತ್ತಿಯಾಗೆ ಸಾಫ್ಟ್, ಅಂದರೆ ಅದಕ್ಕೆ ಏನು ಇದಿಲ್ಲ, ಏನು ಒಂದು ಹತ್ತಿ ಮುಟ್ಟಿದ ಹಾಗೇನೆ ಅಷ್ಟು ಮೆದುವಾಗಿ ಹೋಯ್ತು ಅವನ ಶರೀರ ಪೂರ್ತಿ.
ನಮಗೆ ಆಗ ಇನ್ನೂ ಭಯಂಕರವಾದಂಥ ಒಂದು, ನಾವು ಹೆಸರೇ ಕೇಳಿರಲಿಲ್ಲ. ಏನೋ ಪೇಪರ್ನಲ್ಲಿ ಓದಿದ್ದೆ ಪೋಲಿಯೋ ಅಂತ ಒಂದು ಕಾಯಿಲೆ ಇದೆ ಅಂತ. ಅಲ್ಲಿವರೆಗೂ ನನಗೆ ಪೋಲಿಯೋ ಹೇಗಿರುತ್ತೆ ಏನಾಗುತ್ತೆ ಅಂತಲೂ ಗೊತ್ತಿರಲಿಲ್ಲ. ಇದು ಸಾಧಾರಣ ಅದೇ 1964ನೇ ಇಸ್ವಿ ಅಂದರೆ 50 ವರ್ಷ ಹಿಂದಿನ ವಿಚಾರ ಇದು. ಆಗ ಹೆಚ್ಚು ಗೊತ್ತೇ ಇರಲಿಲ್ಲ ನಮಗೆಲ್ಲ. ನಾನು ಡಾಕ್ಟ್ರ್ ಮನೆಯವಳಾದರೂ ನನಗೆ ಅಷ್ಟು ಗೊತ್ತಿರಲಿಲ್ಲ. हरे हरे सुमिरन हरे हरे भजो मन, हरे हरे सुमिरन हरे हरे भजो मन, हरे ही तेरो तन मन और धन, हरे ही तेरो तन मन और धन, हरे हरे सुमिरन हरे हरे भजो मन। तुलसीदास भजे रामं रामं, तुलसीदास भजे रामं रामं, मीरा दासी भजे गोविन्दं, मीरा दासी भजे गोविन्दं, हरि बिन जीवन कैसा जीवन, हरि बिन जीवन कैसा जीवन, हरि चरणन में अर्पण कर मन, हरि चरणन में अर्पण कर मन, हरे हरे सुमिरन हरे हरे भजो मन, हरे हरे सुमिरन हरे हरे ತಂದೆಯವರು ನಮಗೆ ಬೆಳಗ್ಗೆ ಎದ್ದು ಒಂದು ಶ್ಲೋಕ ಮತ್ತು ಇದೆಲ್ಲ ಹೇಳಲಿಕ್ಕೆ ಒಂದು ಕಟ್ಟಪ್ಪಣೆ ಮಾಡಿದರು. ನಾನು 4 ವರ್ಷ ಇರುವಾಗಲೇ ಆಗಲೇ ನಾನು ಒಂದು ಶ್ಲೋಕ ಮತ್ತು ಒಂದು ಪೋಯಮ್ ಅದನ್ನು ಹಾಡ್ತಾ ಇದ್ದೆ. ಅಂದರೆ ಚಿಂತೆ ಮಾಡಬೇಡ ಸ್ವಾಮಿ ನನ್ನಲ್ಲಿದ್ದಾನೆ, ನನ್ನ ಬಳಿಯಲ್ಲಿದ್ದಾನೆ, ನನ್ನ ಎದೆಯಲ್ಲಿದ್ದಾನೆ, ಚಿಂತೆ ಎಂಬ ಕೊಳೆಯ ತೊಳೆವ ಚಿನ್ಮಯನಿದ್ದಾನೆ, ನನಗೆ ಚಿಂತೆ ಇಲ್ಲ ಸ್ವಾಮಿ ನನ್ನಲ್ಲಿದ್ದಾನೆ, ನನ್ನ ಬಳಿಯಲ್ಲಿದ್ದಾನೆ, ನನ್ನ ಎದೆಯಲ್ಲಿದ್ದಾನೆ. 1964. At that time, I hadn't heard of polio at all. Whatever expert doctors knew, whatever my husband could find in books, we did. We followed any road that led us to some hope. ಮತ್ತು ನಾವು ಸ್ವಲ್ಪ ಆಯುರ್ವೇದಿಕ್ ಮಾಡೋಣ ಅಂತ ಹಾಗೆ ಎಣ್ಣೆ ಹಚ್ಚಿ ಬಿಸಿನೀರು ಸ್ನಾನ ಎಲ್ಲ ಮಾಡ್ತಾಯಿದ್ವಿ. ಆಗ ಎತ್ಕೊಂಡು ಹೋಗುವಾಗ ಅವನಿಗೆ ತುಂಬ ನೋವು, ಇಡೀ ಮೈಯಲ್ಲಿ ಭಯಂಕರವಾದ ನೋವಿದೆ. ಅಷ್ಟು ನೋವಿದೆ ಅಂತ ನನಗೆ ಮೊದಲು ಗೊತ್ತೇ ಆಗಿರಲಿಲ್ಲ. ಅಂದರೆ ಮಲಗಿದೇ ಇದ್ದಲ್ಲ, ಎತ್ತೋದಕ್ಕಾಗಲ್ಲ, ಹಾಗೆ ಇದ್ದ. ಮತ್ತು ಗೊತ್ತಾಯಿತು ಇಷ್ಟೊಂದು ಭಯಂಕರವಾದ ನೋವಿದೆ ಆ ಮಗುವಿಗೆ ಅಂತ.
It's a big day in the city of Puttur in Karnataka. See this idol of Lord Vishnu? It is being installed in an ancient temple in the city. Thousands of devotees have come to catch a glimpse of this idol. Their temple is getting a Vishnu idol after 1500 years. Guess who made this idol? My son Shyama. My son, who had lost both his legs and paralyzed half his body with polio, he made Vishnu right here in Mysore, in the courtyard of our modest home. ಅವನ ಸಾಧನೆಗೆ ತಕ್ಕ ಜನರೇ ಅವನನ್ನು ಇದು ಒಂದು ಬಹುಮಾನ ಕೊಟ್ಟು ಮತ್ತು ಅವನಿಂದ ಇಷ್ಟೊಂದು ಕೆಲಸಗಳನ್ನೆಲ್ಲ ಮಾಡಿಸಿಕೊಂಡು ಇವನ ಒಂದು ಕೀರ್ತಿಗೆ ಅವರು ಕಾರಣರಾಗಿದ್ದಾರೆ. He has made more than 500 idols of different gods and goddesses for temples all over India and the world. I wonder what would have happened if we had given up hope 48 years ago. I realized each time I massaged, his feeble legs got stronger. Each time we prayed, his heart got stronger. As time went by, Shyama wasn't able to walk and very soon became aware of his limitation. Was he ashamed of himself or shy? Or just helpless? I don't know. But he was aware of his loss. Whatever we did, we could not make him walk for a long, long time. He only dragged and crawled on the ground. ಸ್ಕೂಲಿಗೆ ಅವನನ್ನು ಕರ್ಕೊಂಡು ಹೋಗುವಷ್ಟು ಅಂದರೆ ಶಾಲೆ ದೂರ ಇದೆ, ಅಲ್ಲಿವರೆಗೆ ಎತ್ಕೊಂಡೆಲ್ಲ ಹೋಗಲಿಕ್ಕೆ ಕಷ್ಟ ಇದೆ. ಹಾಗೆ ಅವನಿಗೆ ಶಾಲೆಗೆ ಹೋಗಲಿಕ್ಕೆ ಮತ್ತು ಅಲ್ಲಿ ಅದು ಅಲ್ಲದೆ ತುಂಟ ಮಕ್ಕಳ ಜೊತೆಯಲ್ಲಿ ಅವನನ್ನು ಬಿಡಲಿಕ್ಕೆ ನನಗೆ ಧೈರ್ಯ ಇರಲಿಲ್ಲ. ಅವನನ್ನು ತಳ್ಳಿ ಏನಾದರೂ ಕಿಟ್ಲೆ ಮಾಡೋದು ಅದೆಲ್ಲ ಮಾಡ್ತಾರಲ್ವ, ಹಾಗೆ ನಾನು ಕಳಿಸ್ಲಿಲ್ಲ ಅವನನ್ನು. ನಮ್ಮ ಯಜಮಾನರು ಅದಕ್ಕೆ ಇದು ಮಾಡಿದರು, ವಿರೋಧ ಮಾಡಿದರು, ಕಳಿಸ್ಬೇಡ ಅಂತ. ಜೊತೆಯಲ್ಲಿ ಆ ಸಮಯದಲ್ಲಿ ಈ ಪತ್ರಿಕೆಯಲ್ಲಿ ಕೆಲವು ಶಿಲ್ಪಗಳ ಬಗ್ಗೆ ಲೇಖನಗಳು, ಚಿತ್ರಗಳು ಎಲ್ಲ ಬರ್ತಾಯಿತ್ತು. ಅದು ನನ್ನ ಮೇಲೆ ತುಂಬ ಪರಿಣಾಮ ಬೀರ್ತಾಯಿತ್ತು. ಈ ಶಿಲ್ಪಗಳು, ಪ್ರಾಚೀನ ಶಿಲ್ಪಗಳು, ದೇವಸ್ಥಾನಗಳು ಇದೆಲ್ಲ ಇತ್ಯಾದಿಗಳೆಲ್ಲ, ಬೇಲೂರು, ಹಳೆಬೀಡು, ಬೇರೆ ಸುಮಾರು ಶಿಲ್ಪಗಳೆಲ್ಲ ಬರ್ತಾಯಿತ್ತು. ಅದು ನನಗೆ ಭಾಳ ಪರಿಣಾಮ ಬೀರ್ತಾಯಿತ್ತು. ಹಾಗೆ ಅದನ್ನು ಕಾಪಿ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾಯಿದ್ದೆ.
In this journey of life, wherever we are supposed to go, our feet take us. My feet took my Shyama to some ancient temples. It was strange. His face brightened like I had never seen before. He kept touching, feeling, trying to get closer to those sculptures, like he had known them before, like he had some old relationship with them. He wasn't ready to leave from there. Who knew Shyama would find his education in this unusual place? So what if my son couldn't go to regular school? Was the earth less than any teacher? Was the soil less than any book? The tulsi plant, leaves and thorns taught him deep secrets of life. As far as he could drag his limbs in our fields, he kept learning quietly. Seeds, sky, clouds, trees, flowers became his gurus. They gave flight to his free imagination. At home, reading Vedas, Puranas, chanting, yoga, bhakti proved to be tonic for his self-confidence. He wanted to break all barriers of his physical limitation and fly. ಅಂದರೆ ಮನೆಯಲ್ಲಿ ನಾನು ಕೆಲಸ ಮಾಡುವಾಗ ಅವನಿಗೆ ನಾನು ಎಲ್ಲ ಲೆಕ್ಕ ಹೇಳಿಕೊಡೋದು, ಮಗ್ಗಿ ಹೇಳಿಕೊಡೋದು, ಆಮೇಲೆ ನೆಲದಲ್ಲಿ ಅಕ್ಷರ ಚಾಕಿನಿಂದ ಬರೆಯೋದು ಇತ್ಯಾದಿ, ಸ್ಲೇಟ್ನಲ್ಲಿ ಬರೆಯೋದು ಅದೆಲ್ಲ ಮಾಡಿಸ್ತಾ ಇದ್ದೆ. ಮತ್ತು ಅವನ ಅಕ್ಕಂದ್ರಿಬ್ಬರು ಇದ್ದರೆ, ಅಣ್ಣಂದ್ರಿಬ್ಬರು, ಹಾಗೆ ಅವರೆಲ್ಲ ಇವನಿಗೆ ಸ್ವಲ್ಪ ಕಲಿಸ್ಕೊಡ್ತಾಯಿದ್ರು. ಏನಾದರೂ ಚಿತ್ರ ಬಿಡಿಸು ತೋರಿಸೋದು ಇತ್ಯಾದಿ ಎಲ್ಲ ಮಾಡಿ ಅವನೇ ಚಿತ್ರ ಬಿಡಿಸಲಿಕ್ಕೆ ಶುರು ಮಾಡಿದ. ಮತ್ತು ಮನೆ ಗೋಡೆಯಲ್ಲೆಲ್ಲ ಇರುತ್ತಲ್ಲ ದೇವರ ಚಿತ್ರಗಳು, ಮತ್ತು ಮ್ಯಾಗ್ಝಿನ್ನಲ್ಲೆಲ್ಲ ಈ ಇದು ದೇವಸ್ಥಾನಗಳ ಫೋಟೋಗಳು ಎಲ್ಲ ಇರುತ್ತಲ್ಲ, ಅದೆಲ್ಲ ನೋಡ್ತಾ ನೋಡ್ತಾ ಅವನಿಗೆ ಅದರಲ್ಲಿ ಆಸಕ್ತಿ ಬಂತು. Whatever we could, we taught him at home. And then, one day, miracle happened. शान्ताकारं भुजगशयनं शान्ताकारं भुजगशयनं शान्ताकारं भुजगशयनं शान्ताकारं भुजगशयनं पद्मनाभं सुरेशं पद्मनाभं सुरेशं विश्वाधारं गगनसदृशं विश्वाधारं गगनसदृशं मेघवर्णं शुभाङ्गं मेघवर्णं शुभाङ्गं 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 शान्ताकारं भुजगशयनं पद्मनाभं सुरेशं शान्ताकारं भुजगशयनं
ಶಾಂತಾಕಾರಂ ಭುಜಗಶಯನಂ ಪದ್ಮನಾಭಂ ಸುರೇಶಂ ಶಾಂತಾಕಾರಂ ಭುಜಗಶಯನಂ ಪದ್ಮನಾಭಂ ಸುರೇಶಂ ತೋಟ ನಮ್ಮ ಮನೆ ಹತ್ರ ಅಲ್ಲಿ ತೋಟ ಇದೆಲ್ಲ ಇತ್ತಲ್ಲಿ. ಅಲ್ಲಿ ಹಳ್ಳಿ ಮನೆಯ ತೋಟ ಇದರಲ್ಲಿ ಈ ಕೆರೆ ಬಾವಿಯಲ್ಲಿ ಮಣ್ಣು ಸಿಗ್ತಾಯಿತ್ತು, ಜೇಡಿ ಮಣ್ಣು. ಆ ಮಣ್ಣಿಂದ ಹೀಗೆ ಏನಾದರೂ ಆಕಾರ ಮಾಡಲಿಕ್ಕೆ ಶುರು ಮಾಡಿದೆ. ಹಾಗೆ ಮೊದಲು ಒಂದು ಗಣಪತಿಯನ್ನು ಒಂದು ಮಾಡಿದೆ ನನಗೆ ಒಂದು 6 ವರ್ಷ ಇದ್ದಾಗ. ಹಾಗೆ ಅದೊಂದು ಆಕಾರ ಬಂದು ನೋಡಿ ಇದರಲ್ಲಿ ಇನ್ನೂ ಏನಾದರೂ ಮಾಡಬೇಕು ಅಂತ ಹೇಳಿ ಒಂದು ಆಸಕ್ತಿ ಮೂಡಿತು. When he turned 12 years old, we took him to Kent School of Art. ಬೆಂಗಳೂರಲ್ಲಿ ಅಲ್ಲಿ ಇದು ಮಾಡಿ ಆದಮೇಲೆ ಮತ್ತೆ ಮೈಸೂರಿಗೆ ಬರಬೇಕಾಯಿತು. ಅಲ್ಲಿ ಮೈಸೂರಲ್ಲಿ ಚಿತ್ರಕಲೆ, ಆಮೇಲೆ ಕ್ಲೇ ಮಾಡೆಲಿಂಗ್ ಮತ್ತು ಪ್ಲಾಸ್ಟರ್ ಪರಿಸಿಂದ ಅದನ್ನು ಮೋಲ್ಡ್ ತೆಗೆದು ಅದನ್ನು ಕ್ಯಾಸ್ಟಿಂಗ್ ಮಾಡೋದೆಲ್ಲ ಇತ್ಯಾದಿ ಎಲ್ಲ ಕಲಾಶಾಲೆಯಲ್ಲಿ ಇತ್ತದು. ಅದು ಎಲ್ಲ ಆರೋಗ್ಯಕ್ಕೆಲ್ಲ ತುಂಬ ಕೆಟ್ಟ ಪರಿಣಾಮ ಬಂತಲ್ಲ. ಥ್ರೋಟ್ ಇನ್ಫೆಕ್ಷನು, ಕೈಯ ಆರ್ಥ್ರೈಟಿಸ್, ನನಗೆ ಅದು ಎಲ್ಲ ಸುಮಾರೆಲ್ಲ ಬಂತದು. ಕಡೆಗೆ ಅದನ್ನು ಅದು ಆಗಲೇ ಗೊತ್ತಾಗಿಲ್ಲ ಅದು. Shyama's struggle didn't end there. His feeble body was severely hit by allergy to plaster of Paris. Throat, lung infection and arthritis virtually put a standstill on his hope. Then he took up painting. ಬಿಟ್ಟು ಆಮೇಲೆ ಕೆಲವೊಂದು 2 ವರ್ಷ ಬರೀ ಡ್ರಾಯಿಂಗ್ ಮಾತ್ರ, ಪೇಂಟಿಂಗು, ಪೋರ್ಟ್ರೇಟು, ಆಮೇಲೆ ಈ ಗ್ರೀಟಿಂಗ್ ಕಾರ್ಡು, ಬೇರೆ ಪುಸ್ತಕ ಕವರ್ ಡಿಸೈನ್ ಇತ್ಯಾದಿ ಎಲ್ಲ ಮಾಡ್ತಾಯಿದ್ದೆ. ಹೆಚ್ಚು ಡಿಮಾಂಡ್ ಇರ್ತಾ ಇಲ್ಲ ಅದಕ್ಕೆ. Years were going by and life wasn't taking him anywhere. But Shyama couldn't agree to living a half life. He wanted to excel. That's when childhood interest in sculpting gave him a new lease of life. ಆಮೇಲೆ ಈ ಮೊದಲಿಂದ ನನಗೆ ಶಿಲ್ಪಕಲೆ ಮೇಲೆ ತುಂಬ ಆಸಕ್ತಿ ಇತ್ತು. ಹಾಗೆ ಒಂದು ಕಲ್ಲಲ್ಲಿ ಶುರು ಮಾಡಂತ ಹೇಳಿ ಕಲ್ಲಲ್ಲಿ ಹಾಗೆ ಸ್ವಂತ ಒಂದು ಕಲ್ಲಿತ್ತು ಒಂದು ಮನೆಯಲ್ಲಿ, ಯಾವುದೋ ಕಾಲದಲ್ಲಿ ಯಾರೋ ಕೊಟ್ಟಿದ್ದದು. ಅದಲ್ಲಿ ಮಾಡಿ ಪ್ರಯತ್ನ ಮಾಡಿದ್ದು. ಅದು ಆಗಲೇ ಒಂದು ಗಣಪತಿ ಮಾಡಿದ್ದಾಗ ಸಣ್ಣದೊಂದು 3 ಇಂಚಿಂದು, ಅದು ಒಳ್ಳೆಯ ರೂಪಕ್ಕೆ ಬಂತದು. ಆಮೇಲೆ ಇನ್ನೂ ಅದರಲ್ಲಿ ಕಲ್ಲಿನಲ್ಲೇ ಮುಂದುವರಿಸು ಅಂತ ಹೇಳಿ ನಾನು ಬೆಂಗಳೂರಲ್ಲಿ 1 ವರ್ಷ ಅಲ್ಲಿ ಕೆನ್ ಸ್ಕೂಲ್ ಆಫ್ ಆರ್ಟಲ್ಲಿ ಡ್ರಾಯಿಂಗ್ ಮತ್ತು ಈ ಕ್ಲೇ ಮಾಡಲಿಂಗ್ ಕಲಿತಾ ಇದ್ದಾಗ ದೇವಲಕುಂದ ವಾದಿರಾಜ್ ಅಂತ ಅವರು ಪರಿಚಯ ಆಗಿದ್ರಾಗ. ಹಾಗೆ ಅವರು ಬೆಂಗಳೂರಲ್ಲೇ ಇದ್ದರು. ಹಾಗೆ ಅವರಲ್ಲಿಗೆ ಹೋಗಿ ಬಂದು ಮಾಡಿ ಅವರು ಶಿಲ್ಪಕಲೆಯನ್ನೇ ಮಾಡ್ತಾಯಿದ್ರು ಕಲ್ಲಿನಲ್ಲಿ. ಒಳ್ಳೆ ನ್ಯಾಷನಲ್ ಲೆವೆಲ್, ಅವರು ಭಾಳ ಒಂದು ಅಂತಾರಾಷ್ಟ್ರೀಯ ಲೆವೆಲ್ನ ಅವರು ಶಿಲ್ಪಗಳವರು. ಅವರ ಹತ್ರ ಹೋಗಿ
ಹೇಗೆಲ್ಲ ಅಂತ ಅದರ ಬಗ್ಗೆ ಹೆಚ್ಚಿನ ಮಾಹಿತಿ ಎಲ್ಲ ತಿಳ್ಕೊಂಡು ನಾನು ಮನೆಯಲ್ಲಿ ಬಂದು ಮಾಡೋಕ್ಕೆ ಶುರು ಮಾಡಿದೆ. ಈಗ ಒಬ್ಬ ಚಿತ್ರಕಲಾವಿದನಿಗಾದರೆ ಒಂದು ಮಾರ್ಕೆಟಿಗೆ ಹೋದರೆ ಪೆನ್ನು ಅಥವಾ ಅದಕ್ಕೆ ಬೇಕಾ ಬ್ರಷ್ಗಳು, ಪೆನ್ಸಿಲು, ಚಿತ್ರ ಬಳಿಕ ಕ್ಯಾನ್ವಾಸು ಅದೆಲ್ಲ ಮಾರ್ಕೆಟಲ್ಲಿ ಸಿಗ್ತದೆ. ಆದರೆ ಕಲ್ಲು ಹಾಗೆ ಇದಿಲ್ಲ. ನಾವು ಗಣಿಯಲ್ಲಿದೆ ಹುಡುಕಿ ಹೋಗಬೇಕು. ಅದಕ್ಕೆ ಕಲ್ಲು ಸರಿ ಇದ್ರೆ ಆಯಿತು, ಇಲ್ಲ ವೇಸ್ಟ್ ಆಗ್ತದೆ. ಸುಮಾರು ಒಂದು 10 ಕಲ್ಲು ತಂದರೆ ಅದರಲ್ಲಿ ಒಂದು 3-4 ಕಲ್ಲು ಒಳ್ಳೆದಿರ್ತದೆ, ಹಾಗೆಲ್ಲ ಇರ್ತದೆ. ಕಲ್ಲಿನ ಗಣಿಗೆ ಹೋಗ್ತೀನಿ. ಆಗ ಹೋಗಿ ನನ್ನ ಮನಸ್ಸಲ್ಲಿ ಆ ದುರ್ಗೆ ಇರ್ತದೆ, ಈ ಥರ ಭಂಗಿ ಆ ರೀತಿ ಕಲ್ಲಲ್ಲಿ ಎಲ್ಲಿ ಕಾಣ್ತೀನಿ ನೋಡಿ ಹಾಗೆ ಆ ಕಲ್ಲನ್ನು ಸೆಲೆಕ್ಟ್ ಮಾಡಿ ತಗೊಂಡು ಬರ್ತೀನಿ. ಆಗ ಈ ಶಿಲ್ಪಗಳಲ್ಲಿ ಬೇರೆ ಶಿಲ್ಪಶಾಸ್ತ್ರ ಉಂಟು. ಅದಕ್ಕೆ ಅಳತೆ, ಸ್ಕೇಲು ಇತ್ಯಾದಿ ಎಲ್ಲ ಬೇರೆ, ಈ ಥರ ದಶತಾಳ, ನವತಾಳ ಅಂತ ಹೀಗೆ ಬೇರೆ ಬೇರೆ ಅಳತೆಗಳ ಒಂದು ಸ್ಕೇಲ ಅದರದ್ದೇ ಒಂದು ಶಾಸ್ತ್ರ ಉಂಟು. ಅದಕ್ಕೆ ಅದರ ವಿಚಾರ ಎಲ್ಲ ಅವರು ತಿಳಿಸಿಕೊಟ್ರು. ಯಾರು S.K. ರಾಮಚಂದ್ರ ಅವರು ನಾನು ಮುಖ್ಯವಾಗಿ ಅವರೇ ಮುಂದೆ ಬರಲಿಕ್ಕೆ ಕಾರಣ. ಶಿಲ್ಪ ಈಗೇನು ನಾನು ಇಷ್ಟು ಮಟ್ಟಿಗೆ ಮಾಡ್ತಾ ಇದ್ದೀನಿ ಎಲ್ಲ ನನ್ನ ಗುರುಗಳೇ ಅವರು S.K. ರಾಮಚಂದ್ರೇ ಮುಖ್ಯ ಕಾರಣ ನನಗೆ. ಹೇಗೆಂದರೆ ಈ ಕಲ್ಲನ್ನು ನಾವು ನೋಡ್ತಾ ಇದ್ದರೆ ಅದರಲ್ಲಿ ಒಂದು ರೂಪಗಳು ಕಾಣುತ್ತೆ. ಈಗ ನಾವು ಈಗ ಶಿಲ್ಪಶಾಸ್ತ್ರದಲ್ಲಿ ಧ್ಯಾನ ಶ್ಲೋಕ ಮೂಲಕ ಅದರಲ್ಲಿ ಈ ಶಿಲ್ಪಗಳ ವಿವರಣೆ ಇರ್ತದೆ. ಕೈಯಲ್ಲಿ ಏನಿರಬೇಕು, ಯಾವ ರೀತಿ ಕುಳಿತಿರ್ತದೆ, ಅದೆಲ್ಲ ವಿವರಣೆ ಶಿಲ್ಪಶಾಸ್ತ್ರ ಧ್ಯಾನ ಶ್ಲೋಕದಲ್ಲಿ ಇರ್ತದೆ. ಅದನ್ನು ಧ್ಯಾನ ಮಾಡ್ತಾ ಅದು ಮನಸ್ಸಲ್ಲಿ ಬಂದು ಮಾಡಬೇಕು ಅಂತ ಹಾಗೆ ಹೇಳ್ತಾರೆ. ಕಲ್ಲಿನಲ್ಲಿ ಮುಖ್ಯವಾಗಿ ಅದರಲ್ಲಿ ಆಕಾರಗಳು ಇರ್ತದೆ. ಅದರಲ್ಲಿ ಅಂದರೆ ನಾವು ಅದರ ಏಕಾಗ್ರತೆಯನ್ನು ನೋಡ್ತಾ ಇದ್ದರೆ ಆಕಾರ ಮಾತ್ರ ಉಳಿಸ್ಕೊಂಡು ಉಳಿದ ಭಾಗವನ್ನು ತೆಗಿತಾ ಬಂದರೆ ಅದು ಒಂದು ಉತ್ತಮ ಶಿಲ್ಪ ಬರ್ತದೆ. ಅದು ಮುಖ್ಯ, ಅದೇ ಒಳಗೆ ಇರ್ತದೆ ಅದು ಮುಖ್ಯ ವಿಗ್ರಹಗಳು. ಈಗ ಒಂದು ನೀರಿನೊಳಗೆ ಏನೊಂದು ಮೂರ್ತಿ ಇರುತ್ತೆ, ನಾವು ನೀರಿನೆಲ್ಲ ಈಚೆ ತೆಗೆದ ಮೇಲೆ ಒಳಗಡೆ ಇದಿರ್ತದೆ ಹಾಗೆ. Sculpting entails depicting God in various forms in great detail and with the right emotion. Every chip on the stone has to be correct. One wrong chip on the stone and the idol could become faulted. राजराजेश्वरी देवताभ्यो नमः स्नानं समर्पयामि. Take this idol of goddess Rajarajeshwari as a case. Such perfection in sculpting can only come from dedication and deep love. नाभ्यां दन्तरिक्षं द्यौर्दिशो वा अन्तरदिशाः. See how the idol holds immense meaning for these devotees. They sing prayers for her, they chant her names. Rajarajeshwari is an epitome of beauty and perfection. I am proud that this flawless idol is sculpted by my son, this man whose body is severely flawed. From the age of 6 years, my son hasn't made one flawed idol. I wonder if he was a sculptor in his past life. ಇದ್ದಿರ್ಬೋದೇನೋ. At that time, there was no polio vaccine available in our country. Am I to feel guilty that I couldn't save my Shama from polio? I don't know. But I feel born again. His art has given me a new life. But is he happy? Is he content with his life? Does he have any unfulfilled dreams in the journey of his life?
Nobody knows that until an age-old dream is fulfilled, the sculptor's journey will not be over. So, what is my dream? I want to sit with my sculptor, that omnipresent God. I want to touch him, feel him, talk to him, and laugh with him. Then I will make a figurine of him that will look exactly like him, and I will call that idol the sculptor. ನನ್ನಷ್ಟಕ್ಕೆ ನಾನು ಹೀಗೆ ನನ್ನ ಮನಸ್ಸಿಗೆ ಸಮಾಧಾನಕ್ಕೆ ಹಾಡ್ಕೊಳ್ತಾ ಇರ್ತೇನೆ. ಅದರಲ್ಲಿ ಒಂದು ಹಾಡಿದ್ದು ನೋಡಿ, ಬಂದದ್ದೆಲ್ಲ ಬರಲಿ ಬರಲಿ, ಗೋವಿಂದನ ದಯೆ ಇರಲಿ ಇರಲಿ, ಹಿಡಿದ ಗುರಿ ಬಿಡದ ಪರಿ, ಕಲ್ಲೆದೆಯೂ ಇರಲಿ. ಬಂದದ್ದೆಲ್ಲ ಬರಲಿ, ತನು ಹಾಳಾಗಲಿ ತಲೆ ಹೋಳಾಗಲಿ, ಕಾಯಕ ಕೆಡದಿರಲಿ. ತನು ಹೋಳಾಗಲಿ ತಲೆ ಹಾಳಾಗಲಿ, ಕಾಯಕ ಕೆಡದಿರಲಿ. ಬಂದದ್ದೆಲ್ಲ ಬರಲಿ, ಗೋವಿಂದನ ದಯೆ ಇರಲಿ, ಹಿಡಿದ ಗುರಿ ಬಿಡದ ಪರಿ, ಕಲ್ಲೆದೆಯೂ ಇರಲಿ. ಬಂದದ್ದೆಲ್ಲ ಬರಲಿ.